ಇಲ್ಲಿ ಬಂದಂತ ಎಲ್ಲರಿಗೂ ಧನ್ಯವಾದಗಳು. ಯಾಕಂದ್ರೆ ಡಿ ಬಾಸ್ ಪರವಾಗಿ ಡಿ ಬಾಸ್ ಸೆಲೆಬ್ರಿಟೀಸ್ ನ ಕೈಯಲ್ಲಿ ಸಾಂಗ್ ನ ಲಾಂಚ್ ಮಾಡಬೇಕು ಅಂತ ಇವತ್ತು ನಮ್ಮನ್ನ ಸೆಲೆಬ್ರಿಟಿ ಆಗಿ ಕರೆದಿರೋ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವತ್ತು ಗಜ ಸಿನಿಮಾಲಿ ಈ ಸಾಂಗ್ ರಿಲೀಸ್ ಆಗಿ ಏನ್ ಹೆಸರು ಕೊಟ್ಟಿತ್ತು, ಫೆಬ್ರವರಿ 6ನೇ ತಾರೀಕು ಗಾರ್ಗ ಸಿನಿಮಾದ ರಿಲೀಸ್ ಆಗ್ತಿದೆ. ಅವತ್ತು ಏನ್ ನಮ್ ಪ್ರೀತಿ ಕೊಟ್ಟಿರೋದು, ನಮ್ ಕರ್ನಾಟಕದ ಜನ ಏನ್ ಪ್ರೀತಿ ಕೊಟ್ಟಿದ್ರು, ಖಂಡಿತ ಈ ಸಿನಿಮಾದ ಮೇಲೆ ಈ ಸಾಂಗ್ ನೋಡಿದ ಮೇಲೆ ನಮ್ ಜನ ಪ್ರೀತಿ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಆಲ್ರೆಡಿ 2 ಸಾಂಗ್ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮೊನ್ನೆ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಟ್ರೈಲರ್ ನೋಡಿ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಟ್ರೈಲರ್ ನೋಡಿದ್ರೆ ಒಂದ್ ಒಳ್ಳೆ ಇದು ಕೊಟ್ಟಿದ್ದಾರೆ, ಕ್ಯೂರಿಯಾಸಿಟಿ ಕೊಟ್ಟಿದ್ದಾರೆ. ನಿಜವಾಗ್ಲು ನಂಗೆ ಟ್ರೈಲರ್ ನೋಡಿ ಹೊಸಬ್ರು ಮಾಡಿರೋದಂತ ಗೊತ್ತಾಗದೇ ಇಲ್ಲ. ಡೈರೆಕ್ಟರ್ ಸರ್, ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಸರ್ ನಿಮ್ಗೂ ಅಷ್ಟೇ ಎಲ್ರಿಗೂ ಒಳ್ಳೇದಾಗ್ಲಿ. ಈ ಸಿನಿಮಾದಿಂದ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗೆ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಗಾರ್ಗಾ ಟೀಮ್. ತುಂಬಾ ಖುಷಿ ಆಗುತ್ತೆ. ಜೈ ಡಿ ಬಾಸ್. ಈ ಸಾಂಗ್ ಮಾತ್ರ ಅಲ್ಲ, ಈ ಸಾಂಗ್ ನ ನೋಡಿದ್ರೆ ಹೆಣನು ಸಹಿತ ಎದ್ಬಿಟ್ಟು ಕುಣಿಯುತ್ತೆ ಅಂತ ಸಾಂಗ್. ನ್ಯೂ ವರ್ಷನ್ ತುಂಬಾ ಚೆನ್ನಾಗಿದೆ. ಈ ಗಜ ಮೂವಿಲಿ ಯಾವ ತರ ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು, ಅದೇ ತರ ಇದು ಜೋಗಿ ಚಿತ್ರತಂಡನೆ ಮಾಡಿರೋದ್ರಿಂದ ಆ ಜೋಗಿದೆ ಒಂದು ಕಲ್ಟ್ ಫ್ಯಾನ್ ಬೇಸ್ ಇದೆ. ಆ ಮೂವಿನೇ ಅಂದ್ರೆ ಒಂದು ಎಮೋಷನ್. ಆ ತಂಡ ಮಾಡಿರೋದು ಅಂದ್ರೆ ಗೆಲುವು ಕಟ್ಟಿಟ ಬುದ್ಧಿ. ಅದ್ರಲ್ಲಿ ಯಾರು ಕೈ ಹಿಡಿತಾರೋ ಬಿಡ್ತಾರೋ ನಮ್ಮ ಕರ್ನಾಟಕದ ಜನ ಹೊಸ ಸಿನಿಮಾಗೆ ಖಂಡಿತ ಕೈ ಹಿಡಿತಾರೆ. ಅದ್ರಲ್ಲೂ ನಮ್ಮ ಡಿ ಬಾಸ್ ಅಭಿಮಾನಿಗಳಂತೂ ಖಂಡಿತ ಕೈ ಹಿಡಿತಾರೆ. ಜೈ ಡಿ ಬಾಸ್. ಅವರು ನಮ್ಮ ಡಿ ಬಾಸ್ ಅವರು ಇಲ್ಲದೆ ಹೋಗ್ಲಿ, ಆದ್ರೆ ಅಭಿಮಾನಿಗಳಂತೂ ಸೆಲೆಬ್ರಿಟಿಗಳಂತೂ ಇದ್ದೇ ಇರ್ತಾರೆ. ಸರ್, ಒಂದು ವೇದಿಕೆ ಕೊಟ್ಟು ಕರೆಸಿ ನಮ್ಮ ಕಡೆಯಿಂದ ಲಾಂಚ್ ಮಾಡಿಸಿದೀರಾ, ತುಂಬಾ ಖುಷಿ ಆಗುತ್ತೆ. ಈ ತರನೇ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಬೆಳವಣಿಗೆ ಆಗ್ಲಿ. ಆದ್ರೆ ಒಂದು ಡೈಲಾಗ್ ಇಷ್ಟಪಡ್ತೀನಿ. ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಜನ ಬಾಸ್ಗಳು ಬರ್ತಾರೆ ಹೋಗ್ತಾರೆ, ಆದ್ರೆ ಇಲ್ಲಿರೋದು ಒಬ್ರೆ ಲೋಕಲ್. ಜೈ ಡಿ ಬಾಸ್. ಕನ್ನಡ ಸಿನಿಮಾನ ಬೆಳೆಸಿ ಹೊಸಬ್ರಿಗೆ ಅವಕಾಶ ಕೊಡಿ, ಹೊಸಬ್ರನ್ನ ಬೆಳೆಸಿ ಅಂತ ನಾವು ಆ ಮಾತನ್ನ ಯಾವತ್ತೂ ಮರೆಯಲ್ಲ. ಅದನ್ನ ಪಾಲಿಸ್ತೀವಿ. ಬಾಸ್ ಪರವಾಗಿ ನಾವಿವತ್ತು ಬಂದು ಇದು ಸಾಂಗ್ ಲಾಂಚ್ ಮಾಡಿದೀವಿ. ಅವ್ರ ಪರವಾಗಿ ನಾವೇ ಒಂದು ಡೈಲಾಗ್ ಹೇಳ್ಬಿಡ್ತೀನಿ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿರ್ಲೆ ಕೆಲಸ ಮಾಡೋದ್ ಬಿಡ್ಬೇಕು. ಏನ್ ಬಿಡ್ಬೇಕು? ತಾಯಾದಿರೋ ಹೆಣ್ಗು, ವರ್ಮಾರ ತಂದಿರೋ ಗಂಡ್ಗು, ಮಚ್ಬಿಟ್ ರೌಡಿಗೂ ಈ ಸಮಾಜ ಬೆಲೆ ಕೊಡಲ್ಲ. ಅಂತರದಲ್ಲಿ ನೀನು ಮಚ್ಚೇ ಬಿಟ್ಬಿಟ್ಟು ಬಂದಿದ್ಯಾ. ಸರ್, ನಿಮ್ಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇಂಥ ಸಾಂಗ್ ಕೊಡ್ಬೇಕು ಅಂದ್ರೆ ಮೇನ್ ಪ್ರೊಡ್ಯೂಸರ್ ಮೇನ್ ಬೆನ್ನೆಲುಬಾಗಿ ಇರ್ಬೇಕು. ಅಂಡ್ ಡೈರೆಕ್ಟರ್ ಸರ್ ತುಂಬಾ ಇಷ್ಟ ಆಯ್ತು. ಟ್ರೈಲರ್ ಬೋನ ನೋಡಿದೆ ನಿಮ್ದು, ಅದೊಂಥರ ಸಸ್ಪೆನ್ಸ್ ಆಗಿತ್ತು. ನಾನು ಯಾಕಂದ್ರೆ ಮೊನ್ನೆ ಸುಮ್ಮನೆ ಸರ್ ಇಂಟರ್ವ್ಯೂ ಎಲ್ಲ ಚೆಕ್ ಮಾಡಿದೆ ಸರ್. ನಿಮ್ಮ ಇಂಟರ್ವ್ಯೂ ಆಲ್ಮೋಸ್ಟ್ ನೋಡ್ತಾ ಇದೆ, ತುಂಬಾ ಇಷ್ಟ ಸರ್. ಮತ್ತೆ ನೆಕ್ಸ್ಟ್ ಇನ್ನೊಂದು ಮೂವಿ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀರಾ, ಅದು ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಬಟ್ ದರ್ಶನ್ ಸರ್ನ ಮತ್ತೆ ನಿಲ್ಲಿಸ್ಬಿಟ್ರು. ಅವರು ಒಳಗಡೆ ಇದಾರೆ ಫೀಲ್ ಆಗಿಲ್ಲ ನಮಗೆ. ಈ ಸಾಂಗ್ ನೋಡಿದ್ರೆ ನಮ್ಮ ಕಣ್ಮುಂದೆ ಇದ್ದಾರೆ, ಇಲ್ಲಿ ಬಂದಿದ್ದಾರೆ, ಡ್ಯಾನ್ಸ್ ಆಡ್ತಾ ಇದ್ದಾರೆ, ಫೀಲ್ ಆಯ್ತು ಸರ್. ಅಲ್ಲಿ ಕೂತ್ಕೊಂಡ್ರೆ ನಮ್ಗೊಂಥರ ಡ್ಯಾನ್ಸ್ ಆಡ್ಬೇಕು ಅನ್ನೋ ಖುಷಿ, ಓಡ್ ಬಂದು ಡ್ಯಾನ್ಸ್ ಆಡ್ಬೇಕು ಅಂತ ಖುಷಿ ಆಯ್ತು ಸರ್. ತುಂಬಾ 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 ಚೆನ್ನಾಗೈತೆ ನಿಮ್ಮ ಮೂವಿಗೆ. ಆಲ್ ದ ಬೆಸ್ಟ್ ಸರ್. ನೆಕ್ಸ್ಟ್ ನಮ್ಮ ಬಾಸ್ ಮೇಲೆ ಅವ್ರಿಗೂ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಕಂಪ್ಲೀಟ್ಲಿ ನಾವು ಇಂಟರ್ವ್ಯೂಸ್ ಮತ್ತೆ ಅದ್ ಮಾತ್ರ ಮಾಡ್ಕೊಂಡು ಹೋಗೋಣ ಅಂತ ನಮ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದ್ದಿದ್ದು. ಬಟ್ ಮೊನ್ನೆ ನೈಟ್ ಅರುಣ್ ನಂಗೆ ಫೋನ್ ಮಾಡ್ತಾನೆ, ಮಗ ಯೂಟ್ಯೂಬ್ ಓಪನ್ ಮಾಡಿ ನೋಡು ಮಗ, ಶೇರ್ಸ್ ನೋಡು ಅಂತ. ಪ್ರೋಮೋ ಆಕ್ಚುಲಿ 4 ಲಕ್ಷ ಶೇರ್ಸ್, ಲೈಕ್ಸ್, ವ್ಯೂಸ್ ನಾನು ಮಾತಾಡ್ತಾ ಇಲ್ಲ, ಬರೀ ಶೇರ್ಸ್. ನಾನು ನಮ್ಮ ಆಡಿಯೋ ಕಂಪ್ನಿಗೆ ಫೋನ್ ಮಾಡಿ ಸ್ಟ್ರೈಕ್ ನ ಆಫ್ ಮಾಡಿ ಅಂತೀನಿ. ಯಾಕಂದ್ರೆ ಪ್ರತಿಯೊಬ್ಬ ಡಿ ಬಾಸ್ ಫ್ಯಾನ್ 4 ಲಕ್ಷ ಶೇರ್ಸ್ ಬರುತ್ತೆ ಬರೀ ಪ್ರೋಮೋಗೆ. ಮತ್ತೆ ನಾನು ಮೊನ್ನೆ ನಂಗೆ 6ನೇ ತಾರೀಕು ಫೋನ್ ಮಾಡಿ ಬೈರಿ ಅಂದೆ. ಬಟ್ ನಿನ್ನೆ ಎಲ್ಲರೂ ಫೋನ್ ಮಾಡಿ ನಮ್ಮ ಬಾಸ್ ಲಾಂಚ್ಗೆ ನಾವೆಲ್ಲರೂ ಬರ್ತೀವಿ ಅಂದ್ಬಿಟ್ಟು ನಮ್ಗೆ ಎಲ್ಲರೂ ಕಾಲ್ ಮಾಡ್ತಾರೆ. ಆಗ ನಾನು ನಾಗೇಂದ್ರ ಸರ್ಗೆ ಫೋನ್ ಮಾಡ್ತೀನಿ, ಇಲ್ಲ ಸರ್ ನಾವು ಹ್ಯಾವ್ ಟು ಡೂ ಸಮಥಿಂಗ್, ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಸರ್ ಜೊತೆ ಮಾತಾಡ್ತೀನಿ. ಮಗ ನೀನು ಏನು ಮಾಡ್ತೀಯ ಮಾಡು ಮಗ ಅಂದ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅವ್ರು ಆ ಗ್ರೀನ್ ಸಿಗ್ನಲ್ ಕೊಟ್ಕೊಂಡ್ ಬಂದಿರೋದಕ್ಕೆ ಇವತ್ತು ಗಾರ್ಗ ಆಗಿರೋದು. ಸೊ ಅದು ನನ್ಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ಹೇಳಿದ್ರು ಡ್ಯಾನ್ಸ್ ಮಾಡಬೇಕು ಅನ್ಸ್ತು. 6ನೇ ತಾರೀಕು ಮಗ ನಿನ್ ಜೊತೆ ನಾನು ಡ್ಯಾನ್ಸ್ ಮಾಡ್ತೀನಿ ಮಗ, ಥಿಯೇಟರ್ ಅಲ್ಲಿ ಫುಲ್ ಸಾಂಗು. 6ನೇ ತಾರೀಕು ಹಬ್ಬ ಮಾಡೋಣ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅವ್ರು ಎಲ್ಲೇ ಇರ್ಲಿ ನಮ್ಮಲ್ಲಿ ಇಲ್ಲಿ ಇರ್ತಾರೆ ಅಂತ ನಂಗೆ ಗೊತ್ತು. 6ನೇ ತಾರೀಕು ನಮ್ಮ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಹಬ್ಬ. ಮತ್ತೆ ನಾನು ಏನಕ್ಕೆ ಜಲಕಲ್ಲಿ ಸ್ವಲ್ಪ ಲಿರಿಕಲ್ ವಿಡಿಯೋ ಕೊಟ್ಟೆ ಅಂದ್ರೆ 6ನೇ ತಾರೀಕು ಮಜಾ ಇರಲ್ಲ ಅಂತ. 6ನೇ ತಾರೀಕು ಇನ್ನ ಡಬಲ್ ಧಮಾಕ ಇದೆ.
ಎಲ್ಲರೂ 6ನೇ ತಾರೀಕು ಗಾಗ ಸಿನಿಮಾ ಥಿಯೇಟರ್ಗೆ ಬನ್ನಿ, ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ, ಇನ್ನೂ ಒಂದಷ್ಟು ನಿಮ್ಮ ಮನೋರಂಜನೆ ಕೊಡೋ ಶಕ್ತಿ ಕೊಡಿ. ಥ್ಯಾಂಕ್ ಯು. ಅಷ್ಟು ಈ ಹಾಡು ನಮಗೆ ಸಿನಿಮಾಗೆ ಒಂದು ಹಾಡು ಬೇಕಾಗಿತ್ತು. ನಾನು ಶಶಿ ಡಿಸ್ಕಸ್ ಮಾಡುವಾಗ ಒಂದು ಸಾಂಗ್ ಬೇಕು, ಇಬ್ಬರು ಬಂದು ಬಾಸ್ ಫ್ಯಾನ್ಸು, ಏನಾದರೂ ಮಾಡೋಣ, ಒಂದು ಸಾಂಗ್ ತೊಗೊಳ್ಳೋಣ, ಎಷ್ಟೊಂದು ಸಾಂಗ್ ಹುಡುಕ್ತಾ ಇದ್ವಿ, ಯಾವ್ದು ಹಾಕ್ಬೋದು. ಅದೇ ಟೈಮಲ್ಲಿ ಅಪ್ಪ ಎಂಟ್ರಿ ಕೊಡ್ತಾರೆ, ನೀವು ಎಷ್ಟು ಒಂದು ವಾರದಿಂದ ಹುಡುಕಿದ್ರೆ ಹುಡುಕೋಕ್ಕಾಗಿಲ್ಲ, ಬಾ ಒಂದು ಸಾಂಗ್ ಕೊಡ್ತೀನಿ ಅಂತ ಕೊಟ್ಟಿದ್ದು ಗಜಾ ಸಾಂಗು. ಥ್ಯಾಂಕ್ ಯು ಫಾರ್ ದ ಸೆಲೆಬ್ರೇಷನ್. ಇಷ್ಟು ಜನ ಬಂದು ಪ್ರೀತಿ ತೋರಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಬಾಸ್ ಇದ್ದಾರೆ, ಅವ್ರ ಆಶೀರ್ವಾದ ಇದೆ, ನಿಮ್ಮ ಆಶೀರ್ವಾದ ಇದೆ. ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತದೆ, ದಯವಿಟ್ಟು ಎಲ್ಲರೂ ಬರಬೇಕು, ಸಿನಿಮಾ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಆ್ಯಕ್ಚುಲಿ ನೀವು ಇದಕ್ಕಿಂತ ಬಿಫೋರ್ ಒಂದು ಸಾಂಗ್ ನೋಡಿರ್ತೀರಾ, ನೀನು ನನಗೆ ಏನೋ ಸಾಂಗು. ಅದರಲ್ಲಿ ಹೀರೋಯಿನ್ ಆಗಿ ಯಾರು ಮಾಡಿದಾರಲ್ಲ ಅವರೇ ಇದರಲ್ಲೂ ಮಾಡಿರೋದು, ರಿಹಾನಾ ಅಂತ. 5 days ಶೂಟ್ ಮಾಡಿದ್ದೀವಿ ನಾವು ಈ ಸಾಂಗು. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ತುಂಬ ಕಷ್ಟ ಬಿದ್ದಿದ್ದಾರೆ ಅವರು, ತುಂಬ ಕಷ್ಟ ಬಿದ್ದು ತುಂಬ ಇಷ್ಟಪಟ್ಟು ಸಾಂಗ್ ಮಾಡಿದ್ದಾರೆ ಸರ್. ಸಸ್ಪೆನ್ಸ್ ಸಿನಿಮಾ ಹೇಳ್ತಾ ಇದ್ದೀವಿ, ಏನೋ ಒಂದು ಹಾರರ್ ಫಿಲಮು. ನಮ್ಮ ಸಿನಿಮಾದಲ್ಲಿ ಎಲ್ಲ ಇದೆ ಸರ್. ಕಂಪ್ಲೀಟ್ ಎಂಟರ್ಟೈನ್ಮೆಂಟಿಂದ ಹಿಡ್ದು, ಒಂದು ಥ್ರಿಲ್ಲಿಂದ ಹಿಡ್ದು, ಒಂದು ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸಿಂದ ಹಿಡ್ದು, ಒಂದು ಈಗ ಐಟಮ್ ನಂಬರ್ ತೋರಿಸಿದ್ದೀವಿ, ಅದು ಬಾಸ್ದೆ ಸಾಂಗ್ದು. ಸೊ ನೀವು 6ನೇ ತಾರೀಕು, ನಾನು ಆವತ್ತು ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಯಾರು ಹಂಗೆ ನಂಬರ್ ಕೊಡಲ್ಲ ಪಬ್ಲಿಕಲ್ಲಿ. ನೀವು ಇಟ್ ಕ್ಯಾನ್ ಬಿ ಮಿಸ್ಯೂಸ್ಡ್ ಆಲ್ಸೋ. ನನಗೆ ತುಂಬ ಜನ ನನ್ನ ಟೀಮೂ ಹೇಳಿದ್ರು, ನಂಬರ್ ಏನು ಹಂಗೆ ಹೇಳ್ಬಿಟ್ಟೆ ಅಂತ ಅಂದ್ಬಿಟ್ಟು. ನನಗೆ ನನ್ನ ಜನದ ಮೇಲೆ ನಂಬಿಕೆ ಇದೆ, ಅವ್ರು ನನ್ನ ಕೈ ಹಿಡಿತಾರೆ ಅಂತ ನಂಬಿಕೆ ಇದೆ. ದಯವಿಟ್ಟು ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, 6ನೇ ತಾರೀಕು ಸಿನಿಮಾ ನೋಡಿ, ಇಷ್ಟ ಆದರೆ ಇನ್ನೊಬ್ರನ್ನ ಕರ್ಕೊಂಡೋಗಿ, ಇಷ್ಟ ಆಗಿಲ್ಲ ಅಂದರೆ ಫೋನ್ ಮಾಡಬೇಡಿ. ದಯವಿಟ್ಟು 6ನೇ ತಾರೀಕು ಹೊಸ ತಂಡನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎನ್ ಕುಮಾರ್ ಈಸ್ ಗೈಡಿಂಗ್ ಅಸ್ ಇನ್ ಎವ್ರಿವೇರ್. ಥಿಯೇಟರ್ಸ್ ನಾನು 200-300 ಥಿಯೇಟ್ರಿಗೆಲ್ಲ ಬರ್ತಾ ಇಲ್ಲ, ಲಿಮಿಟೆಡ್ ಥಿಯೇಟ್ರು. ಪಬ್ಲಿಸಿಟಿ 300 ಥಿಯೇಟ್ರ್ ಅಷ್ಟು ಮಾಡಿದ್ದೀನಿ. ಅಂದರೆ 300 ಥಿಯೇಟ್ರ್ ಎಷ್ಟು ಹಾಕಬೇಕು ಅಷ್ಟು ಪಬ್ಲಿಸಿಟಿ ಮಾಡಿದ್ದೀನಿ. ಬಟ್ ಎಲ್ಲ ಕಡೆ ಓಪನ್ ಮಾಡಲ್ಲ, ಲಿಮಿಟೆಡ್ ಥಿಯೇಟರ್ಸ್, ಲಿಮಿಟೆಡ್ ಸ್ಕ್ರೀನ್ಸಲ್ಲಿ ಓಪನ್ ಮಾಡ್ತೀನಿ. ಫಸ್ಟ್ ಶೋ ಸೆಕೆಂಡ್ ಶೋ ಆಗಲಿ, ಅದಾದಮೇಲೆ ಜನಕ್ಕೆ ಗೊತ್ತಾಗುತ್ತೆ ಯಾವ ಥರ ಅಂತ. ಅವ್ರು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ. ನಾವು 200 ಹಾಕ್ಬಿಟ್ಟು ಅದೆಲ್ಲ ಬೇಡ ಅಂತಬಿಟ್ಟು, ಯಾಕೆಂದರೆ ಐ ಹ್ಯಾವ್ ಕಾನ್ಫಿಡೆಂಟ್. 200 ಹಾಕಿ ಅರ್ಧ ಆದರೆ ಸಾಕು, ನಂಗೆ ಸಾಕು ಅನ್ನೋ ಲೆವೆಲ್ ಇದ್ದಾರೆ ಈಗ. ಬೇಡ, ನಾನು ಹಂಗಲ್ಲ, ಕಡಿಮೆ ಥಿಯೇಟರ್ಸ್ ಹಾಕಿ ನೀಟಾಗಿ ಗೊತ್ತಾದ್ಮೇಲೆ ಅವರೇ ಡಬಲ್ ಮಾಡ್ಕೊತಾರೆ. ಈಗ ಮಲ್ಟಿಪ್ಲೆಕ್ಸಲ್ಲಿ ಶೋ ಕೊಡಲ್ಲ ಅಂದರೆ ನಮ್ದಲ್ಲ, ಅದು ತಪ್ಪು. ಒಂದ್ಸರಿ ಜನ ಬಂದು ಇದಾದರೆ ಡೆಫಿನೆಟ್ ಅವರೇ ಡಬಲ್ ಮಾಡ್ಕೊಂಡು ಹೋಗ್ತಾರೆ. ನಾವು ಕೇಳೋ ನೆಸಿಟಿ ಇರೋದಿಲ್ಲ ಅವ್ರಿಗೆ. ಥಿಯೇಟ್ರ್ ಸಿಕ್ಕಿಲ್ಲ ಅದೆಲ್ಲ, ನಾವು ಹೆಂಗಿದ್ರೂ ಬರ್ತೀವಿ. ನಾವು ಒಂದು ಸೆಟಪ್ ಆಗಿದೆ, ನನಗೆ ಎಷ್ಟು ಬೇಕೋ ಆ ಸೆಟಪ್ ಮಾಡಿದ್ದೀವಿ. ಆ್ಯಂಡ್ ಪಬ್ಲಿಸಿಟಿ ಮಾಡೋ ರೀತಿ ಮಾಡ್ತಾಯಿದ್ದೀನಿ. ಫಸ್ಟ್ ಶೋ ಒಂದು ಸ್ವಲ್ಪ ಕಡಿಮೆ ಮುಗಿದಕ್ಕೆ 12ಕ್ಕೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಶೋ ಡೆಫಿನೆಟ್ ಆಗಿ ಗೊತ್ತು, ಇಟ್ ವಿಲ್ ಬಿಕಮ್ ಡಬಲ್ ಆರ್ ಟ್ರಿಬಲ್. ಇಷ್ಟು ಕಾನ್ಫಿಡೆನ್ಸ್ ಇದೆ.